ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಶಿವರಾತ್ರಿ ದಿನ 144 ವರ್ಷಕ್ಕೆ ಬಂದಿರುವ ಆ ಕುಂಭಮೇಳ ಎಲ್ಲರೂ ಪ್ರಯಾಗರಾಜ್ಗೆ ಹೋಗ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಪಾಪನ ಕಳ್ಕೊಳ್ಳೋಣ ಅಂದ್ಕೊಳ್ತಾರೆ. ತುಂಬ ಭ್ರಮನಿದ್ದೀರಾ? ಏನು ಗೊತ್ತಾ, ಭೀಷ್ಮ ತನ್ನ ತಾಯಿ ಗಂಗೆಯ ಗರ್ಭದಿಂದ ಜನಿಸಿದ ಭೀಷ್ಮ ಮಾಡಿರೋ ಒಂದೇ ತಪ್ಪಿನಿಂದ ಕರ್ಮ ಬಿಡಲೇ ಇಲ್ಲ. 18 ಬಾಣಗಳನ್ನು ತನ್ನ ಜೀವನ ತಿಳಿಸಿದ ಅಲ್ವಾ. ನೋಡಿ, ಗಂಗೆಯ ಪುತ್ರನೇ ಭೀಷ್ಮ, ಅವನಿಗೆ ತಪ್ಪಲಿಲ್ಲ ಸಾವು, ಮಾಡಿದ ಒಂದೇ ಒಂದು ತಪ್ಪಿನಿಂದ. ಇನ್ನು ನಾವು ಮಾಡಿರೋ ಕರ್ಮಗಳೆಂಥದ್ದು ಗೊತ್ತಿದೆ ಅಲ್ವಾ. ಎಷ್ಟೋ ಕೆಟ್ಟ ಕಾರ್ಯಗಳು ಮಾಡಿರ್ತೀವಿ, ಕೆಟ್ಟ ಕರ್ಮಗಳು ಮಾಡಿರ್ತೀವಿ. ಪ್ರಯಾಗರಾಜ್ಗೆ ಹೋಗ್ಬಿಟ್ಟು ಸ್ನಾನ ಮಾಡಿದ್ರೆ ಪಾಪ ಕಳೆದೋಗುತ್ತೆ ಅನ್ನೋ ಭ್ರಮೆಯಲ್ಲಿದ್ದಾರೆ ಅಂದ್ಕೊಳ್ತೀವಿ. ಒಳ್ಳೆ ಕರ್ಮ ಮಾಡಿ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಳಿ, ಎಲ್ಲ ಒಳ್ಳೆಯದಾಗುತ್ತೆ.